ನಾಳೆ ದೆಹಲಿಯ 70 ಕ್ಷೇತ್ರಗಳ ವಿಧಾನಸಭಾ ಚುನಾವಣೆ ನಡೀತಾ ಇದ್ದು 10 ವರ್ಷಗಳ ಕೇಜ್ರಿವಾಲ್ರನ್ನ ದೆಹಲಿ ಜನ ಕೈ ಬಿಡ್ತಾರಾ? ದೇಶ ಗೆದ್ದ ಮೋದಿ ದೆಹಲಿ ವಶಪಡಿಸಿಕೊಳ್ಳಲು ವಿಫಲವಾಗಿದ್ರೆ ಈ ಬಾರಿ ಕಮಲ ಪಡೆ ಕಮಾಲ್ ಮಾಡುತ್ತಾ? ಹಾಗಿದ್ರೆ ದೆಹಲಿ ಅಖಾಡ ಹೇಗಿದೆ ಗೊತ್ತಾ? ಈ ಕುರಿತ ಒಂದು ಸ್ಟೋರಿ ಇಲ್ಲಿದೆ. ನಾಳೆ ದೆಹಲಿ ವಿಧಾನಸಭೆ ದಂಗಲ್. ಮೋದಿ ವರ್ಸಸ್ ಕೇಜ್ರಿವಾಲ್ ವರ್ಸಸ್ ರಾಹುಲ್. 10 ವರ್ಷದ ಬಳಿಕ ಕಮಾಲ್ ಮಾಡುತ್ತಾ ಕಮಲ. ರಾಷ್ಟ್ರ ರಾಜಧಾನಿ ದೆಹಲಿ ವಿಧಾನಸಭಾ ಚುನಾವಣೆಗೆ ಕೆಲವೇ ಕ್ಷಣಗಳು ಬಾಕಿ ಇದೆ. 70 ಕ್ಷೇತ್ರಗಳಿಗೆ ನಾಳೆ ಬೆಳಗ್ಗೆ 7 ಗಂಟೆಯಿಂದಲೇ ಮತದಾನ ನಡೆಯಲಿದ್ದು ಒಟ್ಟು 1.56 ಕೋಟಿ ಮತದಾರರಿದ್ದಾರೆ. 13,766 ಮತಗಟ್ಟೆಗಳಲ್ಲಿ 83.76 ಲಕ್ಷ ಪುರುಷರು, 82.36 ಲಕ್ಷ ಮಹಿಳೆಯರು ಮತ್ತು 1,267 ತೃತೀಯ ಲಿಂಗ ಮತದಾರರು ಮತ ಚಲಾಯಿಸಲಿದ್ದಾರೆ. ಇದರೊಂದಿಗೆ ಅಂಗವಿಕಲ ಮತದಾರರಿಗಾಗಿ 733 ಮತಗಟ್ಟೆಗಳನ್ನು ರಚಿಸಲಾಗಿದೆ. 2014 ಹಾಗೂ 2019 ಲೋಕಸಭಾ ಚುನಾವಣೆಯಲ್ಲಿ ಕಮಾಲ್ ಮಾಡಿದ್ದ ಬಿಜೆಪಿ ದೇಶದ ಹೃದಯ ಗೆಲ್ಲುವಲ್ಲಿ ವಿಫಲವಾಗಿತ್ತು. 2015 ಹಾಗೂ 2020 ನಡೆದ ವಿಧಾನಸಭಾ ಚುನಾವಣೆಗಳಲ್ಲಿ ಎಎಪಿ ಆರ್ಭಟಕ್ಕೆ ಅದು ದೆಹಲಿಯಲ್ಲಿ ಧೂಳಿಪಟವಾಗಿತ್ತು. 2024 ಲೋಕಸಭಾ ಚುನಾವಣೆಯಲ್ಲಿ ಇಂಡಿಯಾ ಮೈತ್ರಿಕೂಟವನ್ನ ಬಿಜೆಪಿ ಹಿಮ್ಮೆಟ್ಟಿಸಿದೆ. ಈ ಬಾರಿ ಬಿಜೆಪಿ ಗೆಲುವಿನ ನಿರೀಕ್ಷೆಯಲ್ಲಿದ್ದರೆ ಇತ್ತ ಲೋಕಸಭಾ ಚುನಾವಣೆಯಲ್ಲಿ ಒಟ್ಟಾಗಿದ್ದ ಎಎಪಿ ಕಾಂಗ್ರೆಸ್ಗಳು ಪ್ರತ್ಯೇಕವಾಗಿ ಸ್ಪರ್ಧಿಸ್ತಾ ಇವೆ. ದೆಹಲಿಯಲ್ಲಿ 80.21% ಹಿಂದೂಗಳಿದ್ರೆ 12.78% ರಷ್ಟು ಮುಸ್ಲಿಮರಿದ್ದಾರೆ. ಸಿಖ್ಖರು 4.43%, ಜೈನರು 1.39%, ಕ್ರೈಸ್ತರು 0.96% ರಷ್ಟಿದ್ದಾರೆ. 2020 ದೆಹಲಿ ಚುನಾವಣಾ ಬಲಾಬಲ ನೋಡಿದ್ರೆ ಎಎಪಿ ಪಕ್ಷವು 53.57% ಮತ ಪಡೆದು 62 ಸ್ಥಾನ ಗೆದ್ರೆ ಬಿಜೆಪಿ 38.51% ವೋಟ್ನೊಂದಿಗೆ 5 ಸ್ಥಾನ ಗೆದ್ದಿತ್ತು. ಇನ್ನು ಕಾಂಗ್ರೆಸ್ 4.26% ಅಷ್ಟು ಮತ ಪಡೆದ್ರೆ ಸೀಟ್ ಗಳಿಸಿಕೊಳ್ಳುವುದಕ್ಕೆ ವಿಫಲವಾಗಿತ್ತು. ಇತರೆ ಪಕ್ಷಗಳಿಗೆ 1.19% ರಷ್ಟು ಮತ ಪಡೆದಿದ್ರು. ಇನ್ನು ಈ ಬಾರಿ ದೆಹಲಿ ದಂಗಲ್ನ ಚರ್ಚಿತವಾದ ಪ್ರಮುಖ ವಿಷಯಗಳೆಂದರೆ 3 ಪಕ್ಷಗಳಿಂದ ಗ್ಯಾರಂಟಿಗಳ ಘೋಷಣೆ, ಎಎಪಿ ಪಕ್ಷದ ಸಾಲು ಭ್ರಷ್ಟಾಚಾರದ ಹಗರಣ, ದೆಹಲಿಯ ವಾಯು ಮಾಲಿನ್ಯ, ಯಮುನಾ ನದಿ ಮಾಲಿನ್ಯ ವಿಚಾರ, ದೆಹಲಿ ರಸ್ತೆ ಸೇರಿ ಮೂಲ ಸೌಕರ್ಯ ಸಮಸ್ಯೆ, ಕಾನೂನು ಮತ್ತು ಸುವ್ಯವಸ್ಥೆ ಬಗ್ಗೆ ಭಾರಿ ಚರ್ಚೆಯಾಯಿತು. ದೆಹಲಿಯಲ್ಲಿ ದೆಹಲಿ ಮೂಲ ನಿವಾಸಿಗಳು ಕಡಿಮೆ ಇದೆ. ಬೇರೆ ಬೇರೆ ರಾಜ್ಯದಿಂದ ಬಂದ ಜನರೇ ಹೆಚ್ಚು ವಾಸ ಮಾಡ್ತಿದ್ದಾರೆ. ಪಂಜಾಬಿ, ಯುಪಿ, ಬಿಹಾರ್, ಮಧ್ಯಪ್ರದೇಶ, ಹಿಂದಿ ಬೆಲ್ಟ್ನ ಜನರು ದೆಹಲಿಯಲ್ಲಿ ಹೆಚ್ಚು ವಾಸವಾಗಿದ್ದಾರೆ. ಈ ಹಿಂದಿ ಬೆಲ್ಟ್ನ ಜನರೇ ಬಿಜೆಪಿ ವೋಟ್ ಬ್ಯಾಂಕ್. ಇದರ ಮಧ್ಯೆ ಪಂಜಾಬಿ ಹಿಂದೂ ಜಾಟರ ವೋಟ್ ಕಸಿಯಬೇಕಾಗಿದ್ದು 3 ಪಕ್ಷಗಳ ಟಾರ್ಗೆಟ್ ಆಗಿದೆ. ಮುಸ್ಲಿಂ ವೋಟ್ ಮೇಲೆ 3 ಪಕ್ಷಗಳ ಕಣ್ಣು. ಇನ್ನು ಮುಸ್ಲಿಮರ ವೋಟ್ ನಿರ್ಣಾಯಕವಾಗಿದ್ದು 12 ಮೀಸಲು ಕ್ಷೇತ್ರಗಳಿವೆ, 8 ಮುಸ್ಲಿಂ ಬಾಹುಳ್ಯ ಕ್ಷೇತ್ರಗಳಿವೆ. ಇನ್ನು ಮುಸ್ಲಿಂ ಮತದಾರರ ಮೇಲೆ ಎಎಪಿ, ಎಐಎಂಐಎಂ, ಕಾಂಗ್ರೆಸ್ ಕಣ್ಣಿಟ್ಟಿದೆ. 2020 ಗಲಭೆ ಆರೋಪಿ ಎಎಪಿ ಮಾಜಿ ಕೌನ್ಸಿಲರ್ ತಾಹಿರ್ ಹುಸೇನ್ ಸದ್ಯ ಮುಸ್ತಫಾಬಾದ್ ಕ್ಷೇತ್ರದಿಂದ ಎಐಎಂಐಎಂ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ದಾರೆ. ಒಂದು ವೇಳೆ ತಾಹಿರ್ ಮುಸ್ಲಿಂ ಬಾಹುಳ್ಯ ಕ್ಷೇತ್ರದಲ್ಲಿ ಕಮಾಲ್ ಮಾಡಿದ್ರೆ ಎಎಪಿ ಮತ್ತು ಕಾಂಗ್ರೆಸ್ಗೆ ಮತ ಕೈತಪ್ಪುವುದು ನಿಜ ಎನ್ನಲಾಗುತ್ತಿದೆ. ನಾಳೆ ದೆಹಲಿ ವಿಧಾನಸಭಾ ಚುನಾವಣೆ ನಡೆಯುತ್ತಿದ್ದು ಪ್ರಧಾನಿ ಮೋದಿ ರಾಷ್ಟ್ರ ರಾಜಕಾರಣದಲ್ಲಿ ಪ್ರಜ್ವಲಿಸಿದ್ರು. ದೆಹಲಿ ಗೆಲ್ಲುವಲ್ಲಿ ಸೋತಿದ್ರು. ಆದರೆ ಈ ಬಾರಿ ಕಮಲ ನಾಯಕರು ಕಮಾಲ್ ಮಾಡುವ ಸಾಧ್ಯತೆ ಇದೆ. ಪವನ್ ಲಕ್ಷ್ಮೀಕಾಂತ್, ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ನಾಳೆ ದೆಹಲಿಯ 70 ಕ್ಷೇತ್ರಗಳ ವಿಧಾನಸಭಾ ಚುನಾವಣೆ ನಡೀತಾ ಇದ್ದು 10 ವರ್ಷಗಳ ಕೇಜ್ರಿವಾಲ್ರನ್ನ ದೆಹಲಿ ಜನ ಕೈ ಬಿಡ್ತಾರಾ? ದೇಶ ಗೆದ್ದ ಮೋದಿ ದೆಹಲಿ ವಶಪಡಿಸಿಕೊಳ್ಳಲು ವಿಫಲವಾಗಿದ್ರೆ ಈ ಬಾರಿ ಕಮಲ ಪಡೆ ಕಮಾಲ್ ಮಾಡುತ್ತಾ? ಹಾಗಿದ್ರೆ ದೆಹಲಿ ಅಖಾಡ ಹೇಗಿದೆ ಗೊತ್ತಾ? ಈ ಕುರಿತ ಒಂದು ಸ್ಟೋರಿ ಇಲ್ಲಿದೆ. ನಾಳೆ ದೆಹಲಿ ವಿಧಾನಸಭೆ ದಂಗಲ್. ಮೋದಿ ವರ್ಸಸ್ ಕೇಜ್ರಿವಾಲ್ ವರ್ಸಸ್ ರಾಹುಲ್. 10 ವರ್ಷದ ಬಳಿಕ ಕಮಾಲ್ ಮಾಡುತ್ತಾ ಕಮಲ.
ರಾಷ್ಟ್ರ ರಾಜಧಾನಿ ದೆಹಲಿ ವಿಧಾನಸಭಾ ಚುನಾವಣೆಗೆ ಕೆಲವೇ ಕ್ಷಣಗಳು ಬಾಕಿ ಇದೆ. 70 ಕ್ಷೇತ್ರಗಳಿಗೆ ನಾಳೆ ಬೆಳಗ್ಗೆ 7 ಗಂಟೆಯಿಂದಲೇ ಮತದಾನ ನಡೆಯಲಿದ್ದು ಒಟ್ಟು 1.56 ಕೋಟಿ ಮತದಾರರಿದ್ದಾರೆ. 13,766 ಮತಗಟ್ಟೆಗಳಲ್ಲಿ 83.76 ಲಕ್ಷ ಪುರುಷರು, 82.36 ಲಕ್ಷ ಮಹಿಳೆಯರು ಮತ್ತು 1,267 ತೃತೀಯ ಲಿಂಗ ಮತದಾರರು ಮತ ಚಲಾಯಿಸಲಿದ್ದಾರೆ. ಇದರೊಂದಿಗೆ ಅಂಗವಿಕಲ ಮತದಾರರಿಗಾಗಿ 733 ಮತಗಟ್ಟೆಗಳನ್ನು ರಚಿಸಲಾಗಿದೆ. 2014 ಹಾಗೂ 2019 ಲೋಕಸಭಾ ಚುನಾವಣೆಯಲ್ಲಿ ಕಮಾಲ್ ಮಾಡಿದ್ದ ಬಿಜೆಪಿ ದೇಶದ ಹೃದಯ ಗೆಲ್ಲುವಲ್ಲಿ ವಿಫಲವಾಗಿತ್ತು. 2015 ಹಾಗೂ 2020ರಲ್ಲಿ ನಡೆದ ವಿಧಾನಸಭಾ ಚುನಾವಣೆಗಳಲ್ಲಿ ಎಎಪಿ ಆರ್ಭಟಕ್ಕೆ ಅದು ದೆಹಲಿಯಲ್ಲಿ ಧೂಳಿಪಟವಾಗಿತ್ತು. 2024 ಲೋಕಸಭಾ ಚುನಾವಣೆಯಲ್ಲಿ ಇಂಡಿಯಾ ಮೈತ್ರಿಕೂಟವನ್ನ ಬಿಜೆಪಿ ಹಿಮ್ಮೆಟ್ಟಿಸಿದೆ. ಈ ಬಾರಿ ಬಿಜೆಪಿ ಗೆಲುವಿನ ನಿರೀಕ್ಷೆಯಲ್ಲಿದ್ದರೆ ಇತ್ತ ಲೋಕಸಭಾ ಚುನಾವಣೆಯಲ್ಲಿ ಒಟ್ಟಾಗಿದ್ದ ಎಎಪಿ ಕಾಂಗ್ರೆಸ್ಗಳು ಪ್ರತ್ಯೇಕವಾಗಿ ಸ್ಪರ್ಧಿಸ್ತಾ ಇವೆ. ದೆಹಲಿಯಲ್ಲಿ ಶೇಕಡಾ 80.21ರಷ್ಟು ಹಿಂದೂಗಳಿದ್ದರೆ 12.78% ಮುಸ್ಲಿಮರಿದ್ದಾರೆ. ಸಿಖ್ಖರು ಶೇಕಡಾ 4.43, ಜೈನರು ಶೇಕಡಾ 1.39, ಕ್ರೈಸ್ತರು ಶೇಕಡಾ 00.96ರಷ್ಟಿದ್ದಾರೆ. ಎರಡ್ 2020 ದೆಹಲಿ ಚುನಾವಣಾ ಬಲಾಬಲ ನೋಡಿದ್ರೆ ಎಎಪಿ ಪಕ್ಷವು ಶೇಕಡಾ 53.57% ಮತ ಪಡೆದು 62 ಸ್ಥಾನ ಗೆದ್ರೆ ಬಿಜೆಪಿ ಶೇಕಡಾ 38.51% ವೋಟ್ನೊಂದಿಗೆ 5 ಸ್ಥಾನ ಗೆದ್ದಿತ್ತು. ಇನ್ನು ಕಾಂಗ್ರೆಸ್ ಶೇಕಡಾ 4.26% ಅಷ್ಟು ಮತ ಪಡೆದ್ರೆ ಸೀಟ್ ಗಳಿಸಿಕೊಳ್ಳುವುದಕ್ಕೆ ವಿಫಲವಾಗಿತ್ತು. ಇತರೆ ಪಕ್ಷಗಳಿಗೆ ಶೇಕಡಾ 1.19% ರಷ್ಟು ಮತ ಪಡೆದಿದ್ರು. ಇನ್ನು ಈ ಬಾರಿ ದೆಹಲಿ ದಂಗಲ್ನ ಚರ್ಚಿತವಾದ ಪ್ರಮುಖ ವಿಷಯಗಳೆಂದರೆ 3 ಪಕ್ಷಗಳಿಂದ ಗ್ಯಾರಂಟಿಗಳ ಘೋಷಣೆ, ಎಎಪಿ ಪಕ್ಷದ ಸಾಲು ಸಾಲು ಭ್ರಷ್ಟಾಚಾರದ ಹಗರಣ, ದೆಹಲಿಯ ವಾಯು ಮಾಲಿನ್ಯ, ಯಮುನಾ ನದಿ ಮಾಲಿನ್ಯ ವಿಚಾರ, ದೆಹಲಿ ರಸ್ತೆ ಸೇರಿ ಮೂಲ ಸೌಕರ್ಯ ಸಮಸ್ಯೆ, ಕಾನೂನು ಮತ್ತು ಸುವ್ಯವಸ್ಥೆ ಬಗ್ಗೆ ಭಾರಿ ಚರ್ಚೆಯಾಯಿತು. ದೆಹಲಿಯಲ್ಲಿ ದೆಹಲಿ ಮೂಲ ನಿವಾಸಿಗಳು ಕಡಿಮೆ ಇದೆ. ಬೇರೆ ಬೇರೆ ರಾಜ್ಯದಿಂದ ಬಂದ ಜನರೇ ಹೆಚ್ಚು ವಾಸ ಮಾಡ್ತಿದ್ದಾರೆ. ಪಂಜಾಬಿ, ಯುಪಿ, ಬಿಹಾರ್, ಮಧ್ಯಪ್ರದೇಶ, ಹಿಂದಿ ಬೆಲ್ಟ್ನ ಜನರು ದೆಹಲಿಯಲ್ಲಿ ಹೆಚ್ಚು ವಾಸವಾಗಿದ್ದಾರೆ. ಈ ಹಿಂದಿ ಬೆಲ್ಟ್ನ ಜನರೇ ಬಿಜೆಪಿ ವೋಟ್ ಬ್ಯಾಂಕ್. ಇದರ ಮಧ್ಯೆ ಪಂಜಾಬಿ ಹಿಂದೂ ಜಾಟರ ವೋಟ್ ಕಸಿಯಬೇಕಾಗಿದ್ದು 3 ಪಕ್ಷಗಳ ಟಾರ್ಗೆಟ್ ಆಗಿದೆ. ಮುಸ್ಲಿಂ ವೋಟ್ ಮೇಲೆ 3 ಪಕ್ಷಗಳ ಕಣ್ಣು. ಇನ್ನು ಮುಸ್ಲಿಮರ ವೋಟ್ ನಿರ್ಣಾಯಕವಾಗಿದ್ದು 12 ಮೀಸಲು ಕ್ಷೇತ್ರಗಳಿವೆ, 8 ಮುಸ್ಲಿಂ ಬಾಹುಳ್ಯ ಕ್ಷೇತ್ರಗಳಿವೆ. ಇನ್ನು ಮುಸ್ಲಿಂ ಮತದಾರರ ಮೇಲೆ ಎಎಪಿ, ಎಐಎಂಐಎಂ, ಕಾಂಗ್ರೆಸ್ ಕಣ್ಣಿಟ್ಟಿದೆ. 2020ರಲ್ಲಿ ಗಲಭೆ ಆರೋಪಿ ಎಎಪಿ ಮಾಜಿ ಕೌನ್ಸಿಲರ್ ತಾಹಿರ್ ಹುಸೇನ್ ಸದ್ಯ ಮುಸ್ತಫಾಬಾದ್ ಕ್ಷೇತ್ರದಿಂದ ಎಐಎಂಐಎಂ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ದಾರೆ. ಒಂದು ವೇಳೆ ತಾಹಿರ್ ಮುಸ್ಲಿಂ ಬಾಹುಳ್ಯ ಕ್ಷೇತ್ರದಲ್ಲಿ ಕಮಾಲ್ ಮಾಡಿದ್ರೆ ಎಎಪಿ ಮತ್ತು ಕಾಂಗ್ರೆಸ್ಗೆ ಮತ ಕೈತಪ್ಪುವುದು ನಿಜ ಎನ್ನಲಾಗುತ್ತಿದೆ. ನಾಳೆ ದೆಹಲಿ ವಿಧಾನಸಭಾ ಚುನಾವಣೆ ನಡೆಯುತ್ತಿದ್ದು ಪ್ರಧಾನಿ ಮೋದಿ ರಾಷ್ಟ್ರ ರಾಜಕಾರಣದಲ್ಲಿ ಪ್ರಜ್ವಲಿಸಿದ್ರು. ದೆಹಲಿ ಗೆಲ್ಲುವಲ್ಲಿ ಸೋತಿದ್ರು. ಆದರೆ ಈ ಬಾರಿ ಕಮಲ ನಾಯಕರು ಕಮಾಲ್ ಮಾಡುವ ಸಾಧ್ಯತೆ ಇದೆ. ಪವನ್ ಲಕ್ಷ್ಮೀಕಾಂತ್, ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.